ಜ್ಯೋತಿಷಿ ಕಮಲಾಕರ್ ಭಟ್ ಮೇಲೆ ಒಂದು ಗುರುತರವಾದಂಥ ಆರೋಪ ಕೇಳಿಬಂದಿದೆ. ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ಅನೈತಿಕ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಲಾಟೆ ಆಗಿರೋದು, ಅದು ಕೊಲೆಯಲ್ಲಿ ಅಂತ್ಯವಾಗಿರೋದು. ಉತ್ತರ ಕನ್ನಡದ ಸಿದ್ದಾಪುರದ ಅವರಗುಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಮಲಾಕರ್ ಭಟ್ ಜೊತೆ ಮಹಿಳೆ ಅನೈತಿಕ ಸಂಬಂಧ ಹೊಂದಿದ್ರಂತೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವರ ಪುತ್ರಿನೇ ತಂದೆಗೆ ಹೇಳಿ ಕಂಪ್ಲೇಂಟ್ ಕೊಡಿಸಿದ್ದು. ಆಕೆ ಹೆಸರು ಸುಚಿತ್ರಾಗೂ ಈ ಜ್ಯೋತಿಷಿಗೂ ಸಂಬಂಧ ಇತ್ತು ಅಂತ ಅದನ್ನ ತನ್ನ ತಂದೆ ಮಹೇಶ್ ಅವರಿಗೆ ತಿಳಿಸಿದ್ಲು ಪುತ್ರಿ. ಮಗಳ ಜೊತೆಗೇನೇನೆ ಇವರು ಹೋಗಿ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿದರು. ಅದಾದಮೇಲೆ ಗಲಾಟೆಗಳಾಯಿತು. ಯಾರು ದೂರು ಕೊಟ್ಟಲ್ಲ ಮಹೇಶ್ ನಾಯಕ್ ಅವ್ರ ಮೇಲೆ ಒಂದೆರಡು ಜನ ಅಟ್ಯಾಕ್ ಮಾಡೋಕ್ಕೆ ಬಂದರು. ಸುಚಿತ್ರಾ, ಕಮಲಾಕರ್ ಭಟ್, ಸುಚಿತ್ರಾ ತಂದೆ ಲೋಕನಾಥ್ ಮತ್ತು ಈ ಸ್ವಾಮೀಜಿ ಸಹಚರ ಮಹೇಶ್ ಮತ್ತು ವಸಂತ್ ಇವ್ರ ಮೇಲೆ ಹಲ್ಲೆ ಕೂಡ ಆಯಿತು. ಘಟನೆಯಲ್ಲಿ ವಸಂತ್ ಅನ್ನುವಂಥ ವ್ಯಕ್ತಿ ಸತ್ತೇ ಹೋದ. ಮಹೇಶ್ ಮತ್ತು ಕುಮಾರ್ಗೆ ಗಾಯಗಳಾಗಿವೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. A1 ಸುಚಿತ್ರಾ, A2 ಲೋಕನಾಥ್ ಚೌಡಪ್ಪ ನಾಯಕ್, A3 ಅಪರಿಚಿತರು, A4 ಜ್ಯೋತಿಷಿ ಕಮಲಾಕರ್ ಭಟ್. ನೋಡಿ ಎಂತೆಂಥ ಸ್ಥಿತಿ. ಬಹಳಷ್ಟು ಜನ ನಂಬುತ್ತಾರೆ, ಇವ್ರ ಹತ್ರ ಹೋಗ್ತಾರೆ. ಆದರೆ ಈ ರೀತಿ ಆರೋಪಗಳು ಬಂದ್ಬಿಟ್ರೆ ಏನು ಗತಿ? ಹಲ್ಲೆ ಮಾಡಕ್ಕೆ ಹೋದರು. ಆ ಘಟನೆಯಲ್ಲಿ ವಸಂತ್ ಸತ್ತೇ ಹೋದ. ಮಗಳ ಮೆಸೇಜ್ನಿಂದಾಗಿ ಗೊತ್ತಾಯಿತು. ಅವ್ರ ತಂದೆ ಮಹೇಶ್ ಅನ್ನುವಂಥವ್ರಿಗೆ ಆಕೆ ಹೇಳ್ಕೊಂಡಿದ್ಲಂತೆ ಮಗಳು, ನನಗೆ ನನ್ನ ತಂಗಿ ಇಬ್ಬರಿಗೂ ಕೂಡ ಗೊತ್ತಿದೆ, ತಾಯಿ ಮತ್ತು ಸ್ವಾಮೀಜಿ ತುಂಬ ಚೆನ್ನಾಗಿದ್ದಾರೆ ಅಂತ. ಇದು ಗೊತ್ತಾಗ್ತಿದ್ದಂಗೆ ನನಗೆ ಆಕೆ ವಿಪರೀತ ಹಿಂಸೆ ಕೊಟ್ಟಿದ್ದಾಳೆ ಅಂತ ಕೂಡ ಪುತ್ರಿ ಅಪ್ಪನ ಹತ್ರ ಹೇಳಿದ್ಲು. ಕೊಲೆ ಆರೋಪಿ ಸುಚಿತ್ರಾ ಅವರ ಪತಿ ಮಹೇಶ್ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಅದು ಸರಿಯಾಗಿರಲಿಲ್ಲ ಅನ್ಸುತ್ತೆ. ಅವರು ಅಂದರೆ ಅವರು ಏನಾಗಿತ್ತು ಕೇಳಿದರೆ, ಗಂಡ ಬೆಂಗಳೂರಲ್ಲಿದ್ದ, ಹೆಂಡತಿ ಬೇರೆ ಕಡೆ ಇತ್ತು. ಅದೇನೇನೋ ಇದಾಗಿ ಡಿಸ್ಪ್ಯೂಟ್ ಆಗಿ ಅವನು ಬಂದಿದ್ದೆ ಇಲ್ಲಿ ಮನೆಗೆ ಗದ್ದೆ ನೆಟ್ಟಿ, ಅಂದರೆ ಗದ್ದೆ ಇದು ಮಾಡಲಿಕ್ಕೆ ಅಂತ ಬಂದವಾಗ ಇಲ್ಲಿ 15 ದಿವಸ ಇಲ್ಲೇ ಇದ್ದ. ಅದೇನೋ ಮಗಳೇನೋ ಫೋನ್ ಮಾಡ್ತೇಳಿ ಮಗಳು ಕರ್ಕೊಂಡು ಬಂದ. ಹೇಳಾಯಿತು ಮಗಳು ಕರ್ಕೊಬಂತೇಳಿ ಅದು ಅವನ ಹೆಂಡತಿ ಅಲ್ಲಿಂದ ಜನರನ್ನ ಕರ್ಕೊಂಡು ಬಂದು ಇದು ಮಾಡಿಸಿದಾಳಂತ. ಅದು ಸರಿಯಾಗಿರಲಿಲ್ಲ ಅನ್ಸುತ್ತೆ. ಅವರು ಅಂದರೆ ಅವರು ಏನಾಗಿತ್ತು ಕೇಳಿದರೆ, ಗಂಡ ಬೆಂಗಳೂರಲ್ಲಿದ್ದ, ಹೆಂಡತಿ ಬೇರೆ ಕಡೆ ಇತ್ತು. ಅದೇನೇನೋ ಇದಾಗಿ ಡಿಸ್ಪ್ಯೂಟ್ ಆಗಿ ಅವನು ಬಂದಿದ್ದೆ. ಇಲ್ಲ, ಇವರು ಅವ್ರ ಕುಟುಂಬದ ಸ್ನೇಹಿತರು ಹೇಳ್ತಿರುವಂಥದ್ದು. ಅಂದರೆ ಅವರು ಏನೇನು ಕಥೆ ಏನು ಎತ್ತ ಅದನ್ನು ಹೇಳ್ತಾ ಇದ್ದಾರೆ. ಗಂಡ ಒಂದು ಕಡೆಗೆ, ಹೆಂಡತಿ ಒಂದು ಕಡೆಗೆ, ಇಬ್ಬರ ನಡುವೆ ವೈಮನಸ್ಸಿತ್ತು. ಕೊನೆಗದು ಎಲ್ಲಿಂದ ಎಲ್ಲಿ ತನಕ ಹೋಗಿದೆ. ಕಮಲಾಕರ್ ಭಟ್ರಿಗೂ ಸುಚಿತ್ರಾ ಅನ್ನುವಂಥವ್ರಿಗೂ ಅಕ್ರಮ ಸಂಬಂಧ ಇತ್ತು ಅಂತ ಆರೋಪಿಸಲಾಗಿದೆ. ಇನ್ನು ಪರಾರಿ ಆಗ್ತಾ ಇದ್ದಂಥ ಕಮಲಾಕರ್ ಭಟ್ಟನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಒಟ್ಟು 7 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಇನ್ಕ್ಲೂಡಿಂಗ್ ಕಮಲಾಕರ್ ಭಟ್. ಶಿವಮೊಗ್ಗದಲ್ಲಿ 3 ಜನ, ಸಿದ್ದಾಪುರದಲ್ಲಿ 4 ಜನ. ಬನ್ನಿ, ಇದು ಸಂಬಂಧಪಟ್ಟಂಗೆ SP ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಉಮಾಶ್ರೀ ಅವರಿಗೆ ತಾಯಿ ಸುಚಿತ್ರಾ ಮತ್ತೆ ಕಮಲಾಕರ್ ಸ್ವಾಮೀಜಿ ಅವರು ತೊಂದರೆ ಮತ್ತು ಟಾರ್ಚರ್ ಕೊಡ್ತಾ ಇರ್ತಾರೆ. ಏನಂದ್ರೆ, ನೀನು ನಿಮ್ಮ ತಂದೆಯವರ ಜೊತೆ ಹೋಗಿರು, ಇಲ್ಲಿ ಇರೋದು ಬೇಡ, ಇಲ್ಲ ಅಂದ್ರೆ ನಿಮ್ಗೆ ವಿಷ ಹಾಕಿ ಸಾಯ್ತೀನಿ ಅಂತ ಹೆದರಿಕೆ ಕೊಟ್ಟಿರ್ತಾರೆ. ಇದರಿಂದಾಗಿ ಸುಮಶ್ರೀ ಅವರು ಈ ಮಾಹಿತಿಯನ್ನು ಅವ್ರ ತಂದೆಗೆ ಕೊಟ್ಟಿರ್ತಾರೆ, ಮಹೇಶ್ ಅವರಿಗೆ. ಮಹೇಶ್ ಅವರು ಅವ್ರ ಮಗಳನ್ನ ಇಲ್ಲಿ ಕರ್ಸ್ಕೊಂಡಿರ್ತಾರೆ. ಈ ಕರ್ಸ್ಕೊಂಡಿದ್ದ ಬಳಿಕ ಏನಾಗುತ್ತೆ ಅಂದ್ರೆ, ಸುಚಿತ್ರಾ ಅವರು ಮತ್ತೆ ಅವ್ರ ತಂದೆ ಲೋಕನಾಥ್, ಆಮೇಲೆ ಇವರು ಕಮಲಾಕರ್ ಮತ್ತೆ ಇನ್ನ ಉಳಿದ 4 ಜನ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ವಾಗ್ವಾದ ಆಗತ್ತೆ. ಇವ್ರು ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಬಂದು ಇಲ್ಲಿ ವಾಗ್ವಾದ ಆಗತ್ತೆ. ಈ ವಾಗ್ವಾದ ಆಗೋ ಸಮಯದಲ್ಲಿ ಅದರಲ್ಲಿ ಇನ್ನು ಉಳಿದ ಇವರಲ್ಲಿ ಒಬ್ಬರು 4 ಜನ ಅನ್ಯ ವ್ಯಕ್ತಿಗಳು ಬಂದು ಇದರಲ್ಲಿ ಅವ್ರ ಜೊತೆ ಬಂದಿರೋರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆಯಲ್ಲಿ ವಸಂತ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಂತಾರೆ. ಆಮೇಲೆ ಇದ್ರ ಜೊತೆಗೆ ಮಹೇಶ್ ಮತ್ತೆ ಕುಮಾರ್ ಅವರು ಕೂಡ ಗಾಯ ಆಗಿರುತ್ತೆ. ಇಮಿಡಿಯೇಟ್ಲಿ ಅವ್ರಿಗೆ
ಇಲ್ಲಿಂದ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಇದ್ರ ಜೊತೆಗೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಕೂಡ ಬಂದು ಅಟೆಂಡ್ ಮಾಡಿ ಆರೋಪಿಗಳಲ್ಲಿ 7 ಜನ ಯಾರು ಈ ಕಂಪ್ಲೇಂಟ್ ಅಲ್ಲಿ ನೀಡಿದಂಗೆ ಸುಚಿತ್ರಾ ಅವರು, ಅವ್ರ ತಂದೆ ಲೋಕನಾಥ್ ಚೌಡಪ್ಪ, ಕಮಲಾಕರ್ ಸ್ವಾಮಿ, ಆಮೇಲೆ ಇನ್ನ ಅಪರಿಚಿತರು 4 ಜನ ಇದ್ರು, ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡಿದ್ದೇವೆ. ಆಮೇಲೆ ಇವಾಗ ತನಿಖೆ ನಡೀತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಸೂರಜ್ ಈಗ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಏನಿದೆ ಘಟನೆ ಇದು? ಯಾಕಂದರೆ ಎಲ್ಲಿಂದ ಎಲ್ಲಿ ತನಕ ಇಬ್ಬರು ಗಂಡ ಹೆಂಡತಿ ಬೇರೆ ಬೇರೆ ಇದ್ದರು, ಜೊತೆಗೆ ಏನಂದರೆ ಈ ಕಮಲಾಕರ್ ಭಟ್ ಜೊತೆಗೆ ಸಂಬಂಧ ಇತ್ತು ಆಕೆದು ಅನ್ನುವಂಥ ಆರೋಪ ಏನಿದು? ಖಂಡಿತ ರಂಗನಾಥ್, ಏನಂದರೆ ಪ್ರಮುಖವಾಗಿ ಈ ಮಹೇಶ್ ನಾಯಕ್ ಮತ್ತು ಸುಚಿತ್ರಾ ಎಂಬುವರು ಕಳೆದ ಒಂದು 10 ರಿಂದ 15 ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ. ಮದುವೆಯಾಗಿ 2 ಜನ ಮಕ್ಕಳಾಗಿರ್ತಾರೆ. ಪ್ರಮುಖವಾಗಿ ಮಹೇಶ್ ಅನ್ನುವ ವ್ಯಕ್ತಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರ್ತಾನೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮದುವೆಯಾದ ಒಂದು 4-5 ವರ್ಷ ಅವರು ಗಂಡ ಹೆಂಡತಿ ಇಬ್ಬರು ಬೆಂಗಳೂರಿನಲ್ಲಿ ಇರ್ತಾರೆ. ಅದಾದ ಬಳಿಕ ಹೆಂಡತಿಯನ್ನು ಸಿದ್ದಾಪುರಕ್ಕೆ ಕರೆತಂದುಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದಾಪುರಲ್ಲಿ ತಂದು ಬಿಟ್ಟಿರ್ತಾನೆ. ಆದರೆ ಮಹೇಶ್ ಮಾತ್ರ ಬೆಂಗಳೂರಿನಲ್ಲಿ ಇದ್ಬಿಟ್ಟು ಆವಾಗ ಬಂದು ಹೋಗ್ತಿರ್ತಾನೆ. ಆದರೆ ಏನಾಯಿತೋ ಗೊತ್ತಿಲ್ಲ, ಕಳೆದ 6 ತಿಂಗಳ ಹಿಂದೆ ಮಹೇಶ್ ಮತ್ತು ಸುಚಿತ್ರಾ ನಡುವೆ ಬಹಳ ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತೆ. ಸುಚಿತ್ರಾ, ನಾನು ನಿನ್ನ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ನೇರವಾಗಿ 4 ಜನರ ಮಧ್ಯೆ ಹೇಳಿಬಿಟ್ಟು ಹೋಗ್ತಾಳೆ. ಆ ಸಂದರ್ಭದಲ್ಲಿ ನೊಂದ ಮಹೇಶ್ ಅನಿವಾರ್ಯವಾಗಿ ಅವಳನ್ನು ದೂರ ಮಾಡ್ತಾನೆ. ದೂರ ಮಾಡಿದ ನಂತರ ಸುಚಿತ್ರಾ ಅನ್ನೋಳು ತನ್ನ 2 ಹೆಣ್ಣು ಮಕ್ಕಳನ್ನು ಕರ್ಕೊಂಡ್ಬಿಟ್ಟು ಈ ಸ್ವಾಮೀಜಿ ಏನಿದ್ದಾರೆ, ಈ ಕಮಲಾಕರ್ ಭಟ್ ಸ್ವಾಮೀಜಿ ಏನಾದರೆ ಸ್ವಾಮೀಜಿಯವರ ಮನೆಯಲ್ಲಿ ವಾಸವಾಗಿರ್ತಾರೆ. ವಾಸವಾಗಿದ್ದು ಅದೇ ಸಂದರ್ಭದಲ್ಲಿ ಮೊದಲಿಗೆ ಅವರ ಆ ಸಂಬಂಧಗಳು ಮಕ್ಕಳಿಗೆ ಗೊತ್ತಾಗಲ್ಲ. ಅದಾದ ಬಳಿಕ ಕಳೆದ ಒಂದು 2 ತಿಂಗಳಲ್ಲಿ ಅವರ ಮಗಳಿಗೆ ಈ ಸಂಬಂಧಗಳು ಎಲ್ಲೋ ಒಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಇರುಸು ಉಂಟಾಗುತ್ತೆ. ಆ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಈ ಸುಚಿತ್ರಾಳ ಮಗಳು ಅವರ ತಂದೆ ಮಹೇಶ್ ನಾಯಕ್ಗೆ ಮೆಸೇಜ್ ಮಾಡಿರ್ತಾಳೆ, ಅಪ್ಪ, ನನಗೆ ಹೇಗಾದರೂ ಮಾಡಿ ರಕ್ಷಿಸು, ನಾನು ಇಲ್ಲಿ ನನಗೆ ಬದುಕಕ್ಕೆ ಆಗ್ತಾ ಇಲ್ಲ, ನೀನು ಹೇಗಾದರೂ ಮಾಡಿ ನನ್ನನ್ನು ರಕ್ಷಿಸದೇ ಇದ್ದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಲೂ ಸಹಿತ ಅವಳು ಮೆಸೇಜನ್ನು ಮಾಡ್ತಾಳೆ. ಮಗಳ ಮೆಸೇಜ್ಗೆ ನೊಂದ ತಂದೆ, ನೀನು ನೇರವಾಗಿ ಶಿವಮೊಗ್ಗದಿಂದ ಸಿದ್ದಾಪುರಕ್ಕೆ ಬಾ, ಸಿದ್ದಾಪುರ ಬಸ್ ಸ್ಟಾಪ್ನಲ್ಲಿ ನಾನು ನಿನಗಾಗಿ ಕಾಯ್ತಿರ್ತೀನಿ ಅಂತ ಹೇಳ್ತಾನೆ. ಸಿದ್ದಾಪುರ ಬಸ್ ಸ್ಟ್ಯಾಂಡ್ನಲ್ಲಿ ತಂದೆ ಮತ್ತು ಮಗಳು ಇಬ್ಬರು ಒಟ್ಟಿಗೆ ಸೇರಿಬಿಟ್ಟು ಮಗಳಿನಿಂದ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡ ತಂದೆ ಸಿದ್ದಾಪುರ ಸ್ಟೇಷನ್ಗೆ ಹೋಗ್ತಾರೆ. ಸಿದ್ದಾಪುರ ಸ್ಟೇಷನ್ಗೆ ಹೋಗಿಬಿಟ್ಟು ಅಲ್ಲಿ ಎಲ್ಲ ರೀತಿಯಾದಂಥ ಸಿದ್ದಾಪುರ ಠಾಣೆಗೆ ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂದರೆ ತಾಯಿಯ ಚಿತ್ರಹಿಂಸೆಯೂ ಸಹಿತ ಮಗಳಿಗೆ ಹೆಚ್ಚಾಗಿದೆ. ಆ ಹಿನ್ನೆಲೆಯಲ್ಲಿ ಇವ್ರ ಮಗಳನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ತಂದೆ ಸ್ಟೇಷನ್ಗೂ ಸಹಿತ ಹೋಗ್ತಾರೆ. ಠಾಣೆಯವರು ನಾವು ಕರೆಸಿಬಿಟ್ಟು ಮಾತಾಡ್ತೀವಿ ಅಂತಲೂ ಸಹಿತ ನಿನ್ನೆ ಹೇಳಿರ್ತಾರೆ. ಆ ಹಿನ್ನೆಲೆಯಲ್ಲಿ ಈ ವಿಷಯ ಯಾವಾಗ ಕಮಲಾಕರ್ ಭಟ್ಗೆ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಕಮಲಾಕರ್ ಭಟ್, ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಲೋಕನಾಥ್, ಈ 3 ಜೊತೆಗೆ ಒಂದು 4 ಬೇರೆಯವರನ್ನು ಸೇರಿಸ್ಬಿಟ್ಟು ಟೋಟಲ್ 7 ಜನ ಎಲ್ಲರೂ ಸಹಿತ ಮಹೇಶ್ ನಾಯ್ಕ ಅವರ ಮನೆಗೆ ಬಂದುಬಿಟ್ಟು ರಾತ್ರಿ 9 ಗಂಟೆಗೆ ದೊಡ್ಡ ಮಟ್ಟದಲ್ಲಿ ಜಗಳ ಮಾಡ್ತಾರೆ. ಜಗಳ ತಾರಕಕ್ಕೆ ಏರಿ ರಾತ್ರಿ 11 ಗಂಟೆ ಸುಮಾರಿಗೆ ಈ ಮಹೇಶ್ ನಾಯ್ಕಗೆ ಚಾಕು ಇರಿತಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಹೇಶ್ ನಾಯ್ಕ ಅವರ ಅಣ್ಣ ವಸಂತ್ ನಾಯಕ್ ಅವರು ಅಡ್ಡ ಬರ್ತಾರೆ. ಆ ಸಂದರ್ಭದಲ್ಲಿ ಚಾಕು ವಸಂತ್ ನಾಯಕ್ ಅವರಿಗೆ ತಳುತ್ತೆ. ವಸಂತ್ ನಾಯಕ್ ಈಗಾಗಲೇ ಮೃತಪಟ್ಟಿದ್ದಾರೆ. ಅದಾದ ಬಳಿಕ ಮಹೇಶ್ ನಾಯ್ಕಗೂ ಚಾಕು ಹೊಟ್ಟೆಗೆ ತಾಗಿದೆ. ಅದರ ಜೊತೆಗೆ ಕುಮಾರನ್ ಅವರು ಮನೆ ಪಕ್ಕದಲ್ಲಿರುವಂಥ ಕುಮಾರಗೂ ಹೊಟ್ಟೆಗೆ ಚಾಕು ತಾಗಿರುವುದರಿಂದ ಕುಮಾರ್ ಮತ್ತು ಮಹೇಶ್ ಈಗಾಗಲೇ ಶಿವಮೊಗ್ಗದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ವಸಂತ್ ನಾಯ್ಕ ಈಗಾಗಲೇ ಮೃತ ಹೊಂದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದರ ಜೊತೆಗೆ ಆರೋಪಿಗಳು 7 ಜನರನ್ನು ಸಹಿತ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.